ಹಾಯ್ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದ 2ನೇ ಮನೆಯಲ್ಲಿ ಏನಾದರೂ ಶುಕ್ರ ಗ್ರಹ ಇದ್ರೆ, ಶುಕ್ರ ಗ್ರಹ ಏನಾದರೂ 2ನೇ ಮನೆಯಲ್ಲಿದ್ರೆ ನಿಮ್ಗೆ ಏನೆಲ್ಲ ಒಂದು ಫಲ ಕೊಡುತ್ತೆ ಜಾತಕದಲ್ಲಿ ಅಂತ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳ್ಕೊತ ಹೋಗೋಣ. 2ನೇ ಮನೆಯಲ್ಲಿ ಶುಕ್ರ, ಉದಾಹರಣೆಗೆ ಇದು ಲಗ್ನ ಅಂತ ತಿಳ್ಕೊಳ್ಳಿದ್ದು. ಇದು ಲಗ್ನ ಅಂತ ಹೇಳಿದ್ರೆ ಇದು 1ನೇ ಮನೆ, ಇದು ವೃಶ್ಚಿಕ ಲಗ್ನ ಆಗುತ್ತೆ. ಇದು ಸೆಕೆಂಡ್ ಹೌಸ್. ಇಲ್ಲಿ ಏನಾದರೂ ಶುಕ್ರ ಗ್ರಹ ಇರ್ತದೆ. 2ನೇ ಮನೆಯಲ್ಲಿ ಏನಾದರೂ ಶುಕ್ರ ಗ್ರಹ ಇದ್ರೆ ಅದು ಜಾತಕರಿಗೆ ಯಾವ ತರ ಒಂದು ಫಲ ಕೊಡುತ್ತೆ ಅಂತ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಶುಕ್ರ 2ನೇ ಮನೆಯಲ್ಲಿ ಬಂದವರಿಗೆ ಹಣ ಮಾಡ್ಲಿಕ್ಕೆ ತುಂಬಾ ಇಷ್ಟ ಇರ್ತದೆ. ತುಂಬಾ ಚೆನ್ನಾಗಿ ಅರ್ನಿಂಗ್ ಮಾಡಬೇಕು, ಹಣ ಮಾಡ್ಬೇಕು ಅಂತ ತುಂಬಾ ಒಂದು ಚೆನ್ನಾಗಿ ಇಷ್ಟ ಇರ್ತದೆ ಅವರಿಗೆ. ಮತ್ತೆ ಲೈಫಲ್ಲಿ ಬೇಗ ರಿಚ್ ಆಗ್ಬೇಕಂತ ತುಂಬಾ ಚೆನ್ನಾಗಿ ಆಸೆ ಬರ್ಬೋದು. 2ನೇ ಮನೆಯಲ್ಲಿ ಶುಕ್ರ ಇದ್ರೆ ಬೇಗ ಹಣ ಮಾಡಬೇಕು, ಬೇಗ ಧನಿಕರಾಗಬೇಕು ಅಂತ ಒಂದು ಆಸೆ ಇರ್ತದೆ ಅವರಿಗೆ. ಬಟ್ ಎಷ್ಟು ಗಳಿಸಿದ್ರು ಕೂಡ ಖರ್ಚಾಗುವಂತ ಚಾನ್ಸ್ ಇರ್ತದೆ. 2ನೇ ಮನೆಯಲ್ಲಿ ಶುಕ್ರ ಇದ್ರೆ ಎಷ್ಟು ಅರ್ನಿಂಗ್ ಮಾಡಿದ್ರು ಕೂಡ ಖರ್ಚು ಕೂಡ ಅಷ್ಟೇನೇ ಆಗುತ್ತೆ. ಸೇವ್ ಮಾಡ್ಲಿಕ್ಕೆ ಕಷ್ಟ ಆಗ್ಬೋದು ಅವರಿಗೆ. ಮತ್ತೆ 2ನೇ ಮನೆಯಲ್ಲಿ ಏನಾದರೂ ಶುಕ್ರ ಗ್ರಹ ಇದ್ರೆ ಇವರ ಕಮ್ಯುನಿಕೇಶನ್ ಸ್ಕಿಲ್ ತುಂಬಾ ಚೆನ್ನಾಗಿರ್ತದೆ. ಮತ್ತೆ ಇವರ 2ನೇ ಮನೆಯಲ್ಲಿ ಶುಕ್ರ ಇದ್ರೆ ಇವರ ಮಾತಿನ ಮೇಲೆ ಬೇರೆಯವರಿಗೆ ಬೇಗ ಅಟ್ರಾಕ್ಟ್ ಆಗ್ತಾರೆ. ಇವರ ಮಾತನ್ನು ಕೇಳಿ ಬೇರೆಯವರು ಬೇಗ ಅಟ್ರಾಕ್ಟ್ ಆಗೋ ಜಾಸ್ತಿ. ಯಾಕಂದ್ರೆ ಇವರ ಮಾತು ಅಷ್ಟೊಂದು ಚೆನ್ನಾಗಿರ್ತದೆ, ತುಂಬಾ ಕ್ಯೂಟ್ ವಾಯ್ಸ್ ಆಗಿರ್ತದೆ ಇರೋದು 2ನೇ ಮನೆಯಲ್ಲಿ ಶುಕ್ರ ಇದ್ರೆ. ಇವರ ಮಾತು ಬೇರೆಯವರಿಗೆ ಅಟ್ರಾಕ್ಟ್ ಆಗಿ ತೋರ್ತದೆ. ಮತ್ತೆ ವೃತ್ತಿ ಜೀವನದಲ್ಲಿ ಕೂಡ ಸಫಲತೆ ಸಿಗ್ಬಹುದು. 2ನೇ ಮನೆಯಲ್ಲಿ ಶುಕ್ರ ಇದ್ರೆ ವೃತ್ತಿ ಜೀವನದಲ್ಲಿ ಕೂಡ ಸಫಲತೆ ಸಿಗುವಂತ ಚಾನ್ಸ್ ಇರ್ತದೆ ಇವರಿಗೆ 2ನೇ ಮನೆಯಲ್ಲಿ ಏನಾದರೂ ಶುಕ್ರ ಇದ್ರೆ. ಮತ್ತೆ ಫ್ಯಾಮಿಲಿ ಬಗ್ಗೆ ಕೂಡ ಇವರಿಗೆ ತುಂಬಾ ಲವ್ ಇರ್ತದೆ. 2ನೇ ಮನೆಯಲ್ಲಿ ಏನಾದರೂ ಶುಕ್ರ ಇದ್ರೆ ಇವರಿಗೆ ಫ್ಯಾಮಿಲಿ ಬಗ್ಗೆ ಕೂಡ ತುಂಬಾ ಒಂದು ಪ್ರೀತಿ ಇರ್ತದೆ, ಫ್ಯಾಮಿಲಿ ಬಗ್ಗೆ ಕಾಳಜಿ ಇರ್ತದೆ. ಮತ್ತೆ ಅವರಿಗೆ ಅಟ್ರಾಕ್ಟಿವ್ ಆಗಿರುವಂತ ಒಂದು ವಸ್ತುಗಳು ತುಂಬಾ ಇಷ್ಟ ಆಗುತ್ತೆ. ತುಂಬಾ ಸುಂದರವಾಗಿರುವಂತ ವಸ್ತುಗಳು ಇವರಿಗೆ ಹೆಚ್ಚು ಇಷ್ಟ ಆಗುತ್ತೆ ಅಂತ ಹೇಳ್ಬೋದು. ಮತ್ತೆ ಇವರಿಗೆ 2ನೇ ಮನೆಯಲ್ಲಿ ಏನಾದರೂ ಶುಕ್ರ ಗ್ರಹ ಇದ್ರೆ ಇವರಿಗೆ ಅತಿಯಾದ ಇಮೋಷನಲ್ ಕಾರಣ ಇವರು ಬೇರೆಯವರು ಇವರಿಗೆ ಮೋಸ ಮಾಡುವಂತ ಒಂದು ಚಾನ್ಸ್ ಇರ್ತದೆ. 2ನೇ ಮನೆಯಲ್ಲಿ ಶುಕ್ರ ಇದ್ರೆ ಇವರು ಅತಿಯಾದ ಒಂದು ಭಾವನಾತ್ಮಕತೆಯ ಕಾರಣ ಬೇರೆಯವರು ಇವರಿಗೆ ಮೋಸ ಮಾಡುವಂತ ಚಾನ್ಸ್ ಕೂಡ ಬಹುತೇಕವಾಗಿ ಇರ್ತದೆ ಅಂತ ಹೇಳ್ಬೋದು. ಮತ್ತೆ ಇವರ ಮುಖ ಕೂಡ ಅಟ್ರಾಕ್ಟಿವ್ ಆಗಿರ್ತದೆ. 2ನೇ ಮನೆಯಲ್ಲಿ ಶುಕ್ರ ಇದ್ರೆ ಇವರ ಮುಖ ಕೂಡ ತುಂಬಾ ಅಟ್ರಾಕ್ಟಿವ್ ಆಗಿರ್ತದೆ. ಇವರ ಮಾತು ಕೂಡ ಹಾಗೆ ಕೇಳೋಕೆ ತುಂಬಾ ಇಂಪಾಗಿರ್ತದೆ. ಮತ್ತೆ ಇವರಿಗೆ ಸೆಕೆಂಡ್ ಅಲ್ಲಿ ಏನಾದರೂ ಶುಕ್ರ ಗ್ರಹ ಇದ್ರೆ ಇವರಿಗೆ ಹಣದ ಸಮಸ್ಯೆ ಕೂಡ ಯಾವತ್ತೂ ಕೂಡ ಆಗಲ್ಲ. ಮನಿ ಪ್ರಾಬ್ಲಮ್ ಯಾವತ್ತೂ ಕೂಡ ಆಗಲ್ಲ ಅಂತ ಹೇಳ್ಬೋದು. ಮತ್ತೆ ಇವರಿಗೆ 2ನೇ ಮನೆಯಲ್ಲಿ ಶುಕ್ರ ಇದ್ರೆ ಇವರಿಗೆ ಲಕ್ಸುರಿ ಲೈಫ್ ತುಂಬಾ ಇಷ್ಟ ಆಗುತ್ತೆ. ಮತ್ತೆ ಅಪೋಸಿಟ್ ಜೆಂಡರ್ ಕಡೆಗೆ ಅಂದ್ರೆ ಅಟ್ರಾಕ್ಟ್ ಜಾಸ್ತಿ. ಈಗ ಹುಡುಗ ಆದ್ರೆ ಹುಡುಗಿ ಕಡೆಗೆ, ಹುಡುಗಿ ಆದ್ರೆ ಹುಡುಗನ ಕಡೆಗೆ ತುಂಬಾ ಅಟ್ರಾಕ್ಟಿವ್ ಆಗೋದು ಜಾಸ್ತಿ ಅಂತ ಹೇಳ್ಬೋದು 2ನೇ ಮನೆಯಲ್ಲಿ ಏನಾದ್ರು ಶುಕ್ರ ಗ್ರಹ ಇದ್ರೆ. ಬಟ್ ಶುಕ್ರ ಗ್ರಹ 2ನೇ ಮನೆಯಲ್ಲಿ ತುಂಬಾ ಚೆನ್ನಾಗಿರ್ಬೇಕು, ಅಂದ್ರೆ ತುಂಬಾ ಸ್ಟ್ರಾಂಗ್ ಇರ್ಬೇಕು, ತುಂಬಾ ಸ್ಟ್ರಾಂಗ್ ಡಿಗ್ರಿ ಇರ್ಬೇಕು. ಮತ್ತೆ ಯಾವ್ದೇ ಒಂದು ಪಾಪಗ್ರಹಗಳ ಜೊತೆ ಇರ್ಬಾರ್ದು. ಈ ತರ ಇದ್ರೆ ಶುಕ್ರ ತುಂಬಾ ಚೆನ್ನಾಗಿ ಬಂದು ಫಲ ಕೊಡ್ತದೆ. ಇಲ್ಲಿ 2ನೇ ಮನೆಯಲ್ಲಿರೋ ಶುಕ್ರ 7ನೇ ಮನೆಗೆ ದೃಷ್ಟಿ ಬೀಳ್ತಾನೆ. ಇಲ್ಲಿ 1, 2, 3, 4, 5, 6, 7. 7ನೇ ಮನೆ ಅಂತ ಹೇಳಿದ್ರೆ ಲಗ್ನಕ್ಕೆ 8ನೇ ಮನೆ ಆಗತ್ತೆ. 7ನೇ ಮನೆಗೆ ದೃಷ್ಟಿ ಬರೋ ಕಾರಣ ಇವರಿಗೆ ಕಾಮಾಸಕ್ತಿ ಹೆಚ್ಚಿರ್ಬೋದು, ಸೆಕ್ಸುವಲ್ ಇಂಟ್ರೆಸ್ಟ್ ಜಾಸ್ತಿ ಬರ್ಬೋದು. ಮತ್ತೆ ಬೇರೆಯವ್ರನ್ನ ಅಟ್ರಾಕ್ಷನ್ ಮಾಡುವಂತ ಒಂದು ಸ್ಥಿತಿ ಬರ್ಬೋದು ಇವರಿಗೆ. ಇದು 2ನೇ ಮನೆಯಲ್ಲಿ ಶುಕ್ರ ಇದ್ದಾಗ ಕೊಡುವಂತ ಒಂದು ಫಲಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ನಮಸ್ಕಾರ.